ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಹಾಗಿದ್ರೆ ಕೂಗಿದ್ರೆ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಏನು ಸರ್ ಇದೆಲ್ಲ? ಅಲ್ಲ, ನೀವು ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದರೆ ಅದನ್ನ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ತೀವಿ. ಅದಕ್ಕೆ ಏನು ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡೇ ಮಾಡ್ತೀವಿ. ಅಲ್ಲ, ಇಶ್ಯೂ ನಾವು ತಗೊಂಡು ಹೋಗೋಕ್ಕಿಂತ ಹೆಚ್ಚಾಗಿ ಆ ಥರದ ಪ್ರಕರಣ ಜಾಸ್ತಿ ಆಗ್ತಾ ಬರ್ತಾ ಇದೆ. ಪಾಕಿಸ್ತಾನದಿಂದ ಬಂದನ್ನುವಂಥದ್ದು, ಫ್ಲಾಗ್ನ ತಗೊಂಡು ಮನೇಲಿ ಇಟ್ಕೊಳ್ಳುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಸಂದೇಶ ರವಾನೆ ಆಗ್ತಾಯಿದೆ ಕರ್ನಾಟಕದಿಂದ ಅಂತ? ಅಲ್ಲ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳಬೇಕಲ್ಲ. ಯಾರ ಮೇಲೆ? ಮುಸ್ಲಿಮರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ ಅಲ್ಲ, ಇದು ಪ್ರಶ್ನೆ ಅಲ್ಲ. ನೀವು ಕೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ, ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು? ಅಲ್ಲ, ಅದನ್ನೇ ಅಲ್ಲ, ಕೂಗೋರು ಯಾರು ಇದನ್ನ? ಅಲ್ಲ, ಯಾರು ಕೂಗೋದು? ಅಲ್ಲ, ಆ ಸಂದರ್ಭದಲ್ಲೂ ಅವ್ರ ಮೇಲೆ ನಾವ್ ಹೇಳ್ತಾರೆ ಎಲ್ಲಿ ಯಾರ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಯಾವ ರೀತಿ ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಯಾರು ಮಾಡ್ತಾರೆ ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ಸರ್? ಆ ಥರದ ಪ್ರಕರಣ ಜಾಸ್ತಿ ಆಗ್ತದೆ ಕರ್ನಾಟಕ ಇದೆ. ಅದು ಏನು ಮೆಸೇಜ್ ಅಲ್ಲ, ಐ ರಿಯಲಿ ಡೋಂಟ್. ಅಲ್ಲ ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದ್ದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಭಾಳ ಇದ್ದಾವೆ, ಪಾಸಿಟಿವ್ನೂ ಭಾಳ ಇದ್ದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆದವು ನನಗೆ ಗೊತ್ತಿಲ್ಲ. ಅಲ್ಲ, ಮನಸ್ಥಿತಿಗಳು ಆ ಥರ ಬದಲಾಗ್ತಾ ಇದೆ ಅಂತ. ಅಲ್ಲ, ವಾತಾವರಣ ಆ ರೀತಿ ಕೆಟ್ಟುಬಿಟ್ಟಿದೆ ದೇಶದಲ್ಲಿ. ಕೆಡಕು ನೂರಾರು ಕಾರಣಗಳಿದೆ. ಅದಕ್ಕೆ ನಾನು ಇಲ್ಲಿ ಹೆಂಗೆ ಸ್ಪಷ್ಟೀಕರಣ ಕೊಡಲಿ? ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ, ನೀವು ಮಾಡಲ್ಲ. ನೀವು ಸಮರ್ಥನೆ ಮಾಡ್ತೀರಾ? ವಿ ಆಲ್ ಆರ್ ಇಂಡಿಯನ್ಸ್. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ. ಯಾರು ಮಾಡಿರ್ತಾರೋ ಕಿತ್ತು ಹೊಡಿಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಆ ಥರದ ಜಿಂದಾಬಾದ್ ಅಂದವ್ರ ಮೇಲೂ ಕ್ರಮ ಆಗಬೇಕು. ಯಾರನ್ನಾಗ್ಲಿರಿ, ನನ್ನ ತಮ್ಮ ಆಗಿರಲ್ಲ ಅವನ ಮೇಲೆ ಮಾಡ್ಬೇಕು, ಕ್ರಮ ತಗೋಬೇಕು. ನನ್ನ ಫ್ಯಾಮಿಲಿ ಮೆಂಬರ್ ಆದ್ರೂ ಕೂಡ ಕ್ರಮ ತಗೋಬೇಕು ಅವನ ಮೇಲೆ.